ಭರ್ಜರಿಯಾಗಿ ಜಯಗಳಿಸಿದಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಕೇಂದ್ರ ಆರೋಗ್ಯ ಖಾತೆಯ ಮಂತ್ರಿ ಆಗ್ತಾರಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಮೂಡಿರುವಂತದ್ದು. ಕೇಂದ್ರ ಆರೋಗ್ಯ ಖಾತೆ ಮಂತ್ರಿ ಆಗ್ತಾರಾ ಡಾಕ್ಟರ್ ಮಂಜುನಾಥ್ ಆರೋಗ್ಯ ಮಂತ್ರಿ ಆಗ್ತಾರೆ ಅನ್ನೋ ಚರ್ಚೆ ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಹಿಂದೆ ಕೇಂದ್ರದಲ್ಲಿ ಸಚಿವ ಸ್ಥಾನಗಳಿಗೆ ವೃತ್ತಿಪರರನ್ನ ನೇಮಿಸಿದ್ದಂತಹ ಮೋದಿ ಅವರು ಈ ಬಾರಿಯೂ ಕೂಡ ವೃತ್ತಿಪರರನ್ನೇ ನೇಮಿಸ್ತಾರಾ? ಕರುನಾಡಿಗೆ ಅದೃಷ್ಟ ಆಗುತ್ತಾ ಈ ಒಂದು ಡಾಕ್ಟರ್ ಸಿಎನ್ ಮಂಜುನಾಥ್ ಅವರ ವಿಚಾರದಲ್ಲಿ? ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಕೇಂದ್ರ ಆರೋಗ್ಯ ಖಾತೆ ಸಿಗುವ ನಿರೀಕ್ಷೆ ಕೂಡ ಇರುವಂತದ್ದು. ಕೆಲವೊಂದು ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಯನ್ನ ಮಾಡಿದ್ರೆ ಕೇಂದ್ರ ಸಚಿವ ಸ್ಥಾನದ ನಿರೀಕ್ಷೆಯನ್ನ ಜನರು ಮಾಡೇ ಮಾಡ್ತಾರೆ. ಇದೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಇನ್ನ ಬೆಂಗಳೂರು ಗ್ರಾಮಾಂತರದ ನೂತನ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಈ ಮೂಲಕ ಪರೋಕ್ಷವಾಗಿ ಕೂಡ ಹೇಳಿಕೆಯನ್ನ ನೀಡಿದ್ದಾರೆ. ಕೇಂದ್ರ ಸಚಿವ ಸ್ಥಾನದ ಬಗ್ಗೆ ಬಯಕೆಯನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಕೇಂದ್ರ ಸಚಿವರು ಆಗ್ತಾರೆ ಅನ್ನೋ ಮಾತುಗಳು ಕೂಡ ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಇನ್ನ ಇದಕ್ಕೆ ಪ್ರತಿಕ್ರಿಯೆಯನ್ನ ಕೂಡ ನೀಡಿದ್ದಾರೆ. ಕೆಲವೊಂದು ಕ್ಷೇತ್ರದಲ್ಲಿ ಅಭೂತಪೂರ್ವ ಸಾಧನೆಯನ್ನ ಮಾಡಿದ್ರೆ ಜನ ನಿರೀಕ್ಷೆ ಮಾಡಿಯೇ ಮಾಡ್ತಾರೆ ಅಂತ ಕೂಡ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದೇ ಒಂದು ವೇಳೆ ಸಚಿವರನ್ನಾಗಿ ಮಾಡಿದ್ರೆ ನಿಭಾಯಿಸ್ತೀರಾ ಅಂತ ಕೂಡ ಪ್ರಶ್ನೆಯನ್ನ ಮಾಡಲಾಗಿತ್ತು. ಅಲ್ಲದೆ ಆರೋಗ್ಯ ಸಚಿವರನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಪ್ರತಿಕ್ರಿಯಿಸಿದಂತಹ ಡಾಕ್ಟರ್ ಸಿಎನ್ ಮಂಜುನಾಥ್ ರವರು ಜನರು ನಿರೀಕ್ಷೆ ಮಾಡ್ತಾರೆ, ನೋಡೋಣ ಅಂತ ಕೂಡ ಹೇಳಿರುವಂಥದ್ದು. ಇನ್ನು ಎಲ್ಲರೂ ಕೂಡ ರಾಜಕೀಯದಲ್ಲಿ ಮೈತ್ರಿಕೂಟದಲ್ಲಿ ಕೂಡ ಎಲ್ಲರೂ ಕೂಡ ಒಂದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಅವರ ಗೆಲುವಿಗೆ. ನಮಸ್ಕಾರಗಳು, ಧನ್ಯವಾದಗಳು. ಯಾಕೆಂದರೆ ಮಾಧ್ಯಮದ ಪಾತ್ರ ಚುನಾವಣೆಗಳಲ್ಲಿ ಮತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯ. ತಾವೆಲ್ಲ ತುಂಬ ಜವಾಬ್ದಾರಿಯುತವಾಗಿ ವಿಚಾರಗಳನ್ನು ಜನರಿಗೆ ತಲುಪಿಸಿದ್ದೀರಾ. ಅದರಿಂದ ಮಾಧ್ಯಮದವರನ್ನು ನಾನು ವಿಶೇಷವಾಗಿ ಗೌರವಿಸ್ತೇನೆ ಮತ್ತು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಹಳ ದೊಡ್ಡ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ದೇವೆ. ಅದರಿಂದ ಈ ಗೆಲುವು ಕಾರ್ಯಕರ್ತರಿಗೆ, BJP ಮತ್ತು JDS ಕಾರ್ಯಕರ್ತರಿಗೆ ಮತ್ತು ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ಇದನ್ನು ನಾನು ಅರ್ಪಣೆ ಮಾಡ್ತೇನೆ. ಯಾಕೆಂದರೆ ಇದು ಮತದಾರರ ಗೆಲುವು. ಜನಶಕ್ತಿಗಿಂತ ಯಾವುದೇ ಒಂದು ದೊಡ್ಡ ಶಕ್ತಿ ಇಲ್ಲ ಅಂತ ಈ ಚುನಾವಣೆ ತೋರಿಸ್ಕೊಟ್ಟಿದೆ. ಜನಶಕ್ತಿನೇ ಅಂತಿಮ. ಇವತ್ತು ನಾವು ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರ ಅವರನ್ನು ಭೇಟಿ ಮಾಡಿ ಅವರು ಕೂಡ ನಮಗೆ ವಿಶ್ ಮಾಡಿದ್ದಾರೆ. ನಾನು ಅವರಿಗೆ ಧನ್ಯವಾದವನ್ನು ಹೇಳಲಿಕ್ಕೆ ಬಂದೆ. ಸೊ ಹೀಗಾಗಿ ಇದೊಂದು ಚುನಾವಣೆ ಆದ ನಂತರ ಮಾಡತಕ್ಕಂಥ ಮೊದಲನೇ ಭೇಟಿ ನಮ್ಮ ರಾಜ್ಯಾಧ್ಯಕ್ಷರನ್ನು. ನಾನು ನಾಳೆ ದೆಹಲಿಗೆ ಹೋಗ್ತಾ ಇದ್ದೀನಿ. ಬಹುಶಃ ಎಲ್ಲ ಸಂಸದರು ಕೂಡ ನಾಳೆ ಹೋಗಲಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ಮೊದಲನೇದಾಗಿ ಎಲ್ಲ ನಮ್ಮ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರಗಳು, ಧನ್ಯವಾದಗಳು. ಯಾಕೆಂದರೆ ಮಾಧ್ಯಮದ ಪಾತ್ರ ಚುನಾವಣೆಗಳಲ್ಲಿ ಮತ್ತು ನಮ್ಮ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯ. ತಾವೆಲ್ಲ ತುಂಬ ಜವಾಬ್ದಾರಿಯುತವಾಗಿ ವಿಚಾರಗಳನ್ನು ಜನರಿಗೆ ತಲುಪಿಸಿದ್ದೀರಾ. ಅದರಿಂದ ಮಾಧ್ಯಮದವರನ್ನು ನಾನು ವಿಶೇಷವಾಗಿ ಗೌರವಿಸ್ತೇನೆ ಮತ್ತು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಹಳ ದೊಡ್ಡ ಬಹುಮತದಿಂದ